ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಗರ ಸೈಕಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ಹೇರಂಬ ಸಂಕಷ್ಟ ಚತುರ್ಥಿ, ಶ್ರಾವಣ ಮಾಸದಲ್ಲಿ ಬರುವಂಥ ವಿಶೇಷವಾದ ಹೇರಂಬ ಸಂಕಷ್ಟ ಚತುರ್ಥಿ ಜೊತೆಗೇ ಈ ಸಹ ನಮಗೆ ರಾಘವೇಂದ್ರ ಸ್ವಾಮಿಯವರ ಆರಾಧನೆ ಸಹ ಬಂದಿದೆ. ಅಂದರೆ ನಾವು 18ನೇ ತಾರೀಕಿನಿಂದ ಆಗಸ್ಟ್ 18ನೇ ತಾರೀಕು ರವಿವಾರದಿಂದ ಆಗಸ್ಟ್ 24ನೇ ತಾರೀಕು ಶನಿವಾರದವರೆಗೆ ನಾವು 7 ದಿವಸಗಳ ಕಾಲ ನಾವು ರಾಘವೇಂದ್ರ ಸ್ವಾಮಿಯವರ ಒಂದು ಆರಾಧನೆ ಆಚರಣೆ ಮಾಡ್ತೀವಿ. 18ನೇ ತಾರೀಕಿನಿಂದ 20 ತಾರೀಕಿವರೆಗೆ ನಮಗೆ ಈ ಪೂರ್ವಾರಾಧನೆ ಇರ್ತದೆ. 21ನೇ ತಾರೀಕಿಗೆ ನಮಗೆ ಮಧ್ಯಾರಾಧನೆ ಇರ್ತದೆ. 22ನೇ ತಾರೀಕಿನಿಂದ 24ನೇ ತಾರೀಕಿವರೆಗೆ ನಮಗೆ ಈ ಉತ್ತರಾರಾಧನೆ ಇರ್ತದೆ. ಈಗಾಗಲೇ ನಿನ್ನೆ ಅಂದರೆ 21ನೇ ತಾರೀಕು ಬುಧವಾರ ನಾವು ಈ ಮಧ್ಯಾರಾಧನೆಯನ್ನು ಆಚರಣೆ ಮಾಡಿದ್ದೇವೆ. ಇವತ್ತು ಅಂದರೆ ಗುರುವಾರ 22ನೇ ತಾರೀಕು ನಾವು ಉತ್ತರಾರಾಧನೆಯ ಮೊದಲನೇ ದಿವಸವನ್ನು ಆಚರಣೆ ಮಾಡ್ತೀವಿ ಅಲ್ವಾ. ಅದಕ್ಕೆ ನಾವು ಈ ರಾಯರ ಪೂಜೆ ಹಾಗೆ ಸಂಕಷ್ಟ ಗಣಪತಿ ನಾವು ಪೂಜೆ ಯಾವ ಸಮಯದಲ್ಲಿ ಮಾಡ್ಕೋಬೇಕು ಸಂಪೂರ್ಣವಾದ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಬರೀ ನೋಡೋಣಂತೆ. ಈ ಸಲ ನಮಗೆ ಸಂಕಷ್ಟ ಚತುರ್ಥಿ ಬಂದಿರುವಂಥದ್ದು. ನಮಗೆ ಸಂಕಷ್ಟ ಚತುರ್ಥಿ ತಿಥಿ ಪ್ರಾರಂಭವಾಗುವುದು 22ನೇ ತಾರೀಕು ಗುರುವಾರ ಮಧ್ಯಾಹ್ನ 1:46 ಹಾಗೆ 23ನೇ ತಾರೀಕು ಶುಕ್ರವಾರ 10:39 ಬೆಳಿಗ್ಗೆ ಅದು ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಒಂದು ಚಂದ್ರೋದಯದ ತಿಥಿಗನೇ ತೆಗೆದುಕೊಂಡು ಗುರುವಾರ ಆಚರಣೆ ಮಾಡಬೇಕಾಗಿರುತ್ತದೆ. ಸೊ ಅಂದರೆ ನಾವು ಬೆಳಿಗ್ಗೆನೇ ಎದ್ಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಕೂಡ ಸ್ನಾನ ಮಾಡಿಕೊಂಡು ಹೊಸಲು ಪೂಜೆ, ತುಳಸಿ ಪೂಜೆ, ನಮ್ಮ ಮನೆ ದೇವರ ಪೂಜೆಯನ್ನು ಸಹ ನಾವು ಮುಗಿಸ್ಕೊಂಡು ಗಣಪತಿಯ ಒಂದು ಸಂಕಲ್ಪವನ್ನು ನೀವು ಮಾಡ್ಕೋಬೇಕಾಗಿರುತ್ತದೆ. ನಾನು ಈ ದಿವಸ ರಾಯರ ಪೂಜೆಯನ್ನು ಅಂದರೆ ಆರಾಧನೆಯನ್ನು ನಾನು ಆಚರಣೆ ಮಾಡ್ತಾ ಇದ್ದೇನೆ. ಯಾವುದೇ ಲೋಪಗಳು ಇಲ್ಲದಂಗೆ ಕಂಪ್ಲೀಟ್ ಆಗುವ ಹಾಗೆ ಆಗಲಿ ಅಂತಾನೆ ಸಂಕಲ್ಪ ಮಾಡಿಕೊಂಡು ಹೂವು ಮತ್ತು ಅಕ್ಷತೆಯನ್ನು ಹಾಕಿ ನಂತರ ನೀವು ಸಂಕಷ್ಟ ಚತುರ್ಥಿ ಒಂದು ಈ ಸಂಕಲ್ಪವನ್ನು ಸಹ ಮಾಡ್ಕೋಬೇಕು. ಹೇಗೆ ಅನ್ನೋದಾದರೆ ಒಂದು ಕಾಯನ್ನು ತೆಗೆದುಕೊಳ್ಳಿ, ಗರಿಕೆ ಹೂವು ಹಾಗೆ ಅಕ್ಷತೆಯನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ಎಷ್ಟು ತಿಂಗಳ ಕಾಲ ನೀವು ಆಚರಣೆ ಮಾಡ್ತೀರಿ, ಯಾವ ಸಂಕಲ್ಪ ಇದೆಯಾ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಗಣೇಶನ ಪಕ್ಕದಲ್ಲೇ ಇಟ್ಟಿರಿ. ಬೆಳಿಗ್ಗೆ ನೀವು ರಾಯರ ಪೂಜೆ ಮಾಡ್ಕೋಬೋದು. ನಿಮ್ಮಲ್ಲಿ ಒಂದು ವಿಗ್ರಹವಿದ್ದರೆ, ರಾಯರ ವಿಗ್ರಹವಿದ್ದರೆ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ವಿಶೇಷವಾದ ಒಂದು ಅಲಂಕಾರ ಹಾಗೆ ಅರ್ಚನೆಯನ್ನು ಸಹ ನೀವು ಮಾಡ್ಕೋಬೋದು. ವಿಗ್ರಹ ಇಲ್ಲವಾದಲ್ಲಿ ಏನು ಮಾಡಬೇಕು ಅನ್ನೋದಾದರೆ ಫೋಟೋವನ್ನೇ ಇಟ್ಟು ನೀವು ತುಳಸಿ ಹಾರವನ್ನು ಹಾಕಿ ನೀವು ಪೂಜೆ ಮಾಡ್ಕೋಬೋದು. ಯಾವುದೂ ಸಹ ನಮ್ಮಲ್ಲಿ ಇಲ್ಲವೇ ಇಲ್ಲ ಅನ್ನೋದಾದರೆ ಬೆಸ್ಟ್. ಅಂದರೆ ರಾಯರ ಸ್ವಾಮಿಯ ಒಂದು ನೀವು ಮಠಕ್ಕೆ ಹೋಗ್ಕೊಂಡು ಅಲ್ಲೇ ಸಹ ನೀವು ಆಚರಣೆ ಮಾಡ್ಕೋಬಹುದು. ಈ ಸಂಕಷ್ಟ ಚತುರ್ಥಿ ಒಂದು ದಿನದಂದು ಪೂರ್ತಿಯಾಗಿ ನೀವು ಉಪವಾಸವಿದ್ದು ನೀವು ಪೂಜೆ ಮಾಡಬೇಕಾಗಿರೋದ್ರಿಂದ ಎರಡು ಸಹ ನಮಗೆ ಒಂದರಲ್ಲೇ ಬಂದುಬಿಡ್ತದೆ. ಸಂಕಷ್ಟ ಚತುರ್ಥಿಯ ಒಂದು ಪೂಜಾ ವಿಧಾನ ನೋಡೋದಂತೆ ಈ ಸಹ ನಾವು ಹೇರಂಬ ಸಂಕಷ್ಟ ಚತುರ್ಥಿ ಅಂತ ನಾವು ಆಚರಣೆ ಮಾಡ್ತೀವಿ. ಮನೆ ಮೇಲೆ ಗಣಪತಿಯ ಒಂದು ಮಂಡಲವನ್ನು ನೀವು ರಂಗೋಲಿನ ಹಾಕಿಕೊಳ್ಳಿ. ಇಲ್ಲವಾದರೆ ಹಳದಿ ವಸ್ತುವನ್ನು ಹಾಕಿಕೊಂಡು ನೀವು ಗಣೇಶನ ಒಂದು ಫೋಟೋವನ್ನಿಟ್ಟು ನಾನು 4 ಗೆಜ್ಜೆ ವಸ್ತುವನ್ನು ಹಾಕಿಕೊಂಡಿದ್ದೇನೆ. ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಕೆಳಭಾಗದಲ್ಲಿ ತಾಮ್ರದ ಪ್ಲೇಟ್ ಮೇಲೆ 5 ಹಿಡಿ ಅಕ್ಕಿಯನ್ನು ಹಾಕಿಕೊಂಡು 2 ಲೇದಲ್ಲಿ ಇಟ್ಟಿದ್ದೀನಿ. ಸ್ವಸ್ತಿಕ್ ಅಂತ ಬರೆದು ಅಕ್ಷತೆಯನ್ನು ಹಾಕಿ ಗಣೇಶನ ನಾನು ಪ್ರತಿಷ್ಠಾಪನೆ ಮಾಡಿಕೊಂಡು ಪಂಚಾಮೃತ ಒಂದು ಅಭಿಷೇಕ ಸಹ ಮಾಡಿದ್ದೇನೆ. 4 ಗೆಜ್ಜೆ ವಸ್ತುವನ್ನು ಹಾಕಿಕೊಂಡು ನೀವು ಜನಿವಾರ ಅಂತ ನೀವು ಹಾಕೋಬೇಕಾಗಿರುತ್ತದೆ. 3 ಎಲೆಯನ್ನು ನೀವು ನೂರಿಂದಲೇ ಅದನ್ನು ನೀವು ರೆಡಿ ಮಾಡಿಕೊಂಡು ಎಡಭಾಗದಿಂದ ಬಲಭಾಗಕ್ಕೆ ನೀವು ಬರುವ ಹಾಗೆ ಅದನ್ನು ಹಾಕಿ ಗೆಜ್ಜೆ ವಸ್ತುವನ್ನು ಸಾಕಿ ನೀವು ಗರಿಕೆಯನ್ನು ನೀವು ಮುಖ್ಯವಾಗಿ ಇಟ್ಟು ನೀವು ಹೂಗಳಿಂದ ಒಂದು ಅಲಂಕಾರ ಮಾಡ್ಬೋದು. ಕೆಂಪು, ಹಳದಿ, ಬಿಳಿ ಹೂಗಳಿಂದ ನೀವು ಅಲಂಕಾರ ಮಾಡ್ಬೋದು. ಹಾಗೆ ನಾನು ಸಿಂಪಲಾಗಿ ತಿಳಿಸ್ಕೊಳ್ತಾ ಇರೋದ್ರಿಂದ ಅದು ಕುಬೇರ ದೀಪವನ್ನು ನಾನು ಹಚ್ಚಿಟ್ಟಿದ್ದೇನೆ. ಹಾಗೆ ದೀಪಾರಾಧನೆ ಅಂತ ವಿಷಯಕ್ಕೆ ಬಂದರೆ ರಂಗೋಲಿಯನ್ನು ಹಾಕಿಕೊಂಡು ಪಂಚಮುಖಿ ದೀಪಾರಾಧನೆ ಹಚ್ಚಿಟ್ಟಿದ್ದೇನೆ. ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ. ಈ ಸಲ ತುಪ್ಪವನ್ನು ಹಾಕಿಲ್ಲ. ಹಾಗೆ ತೀರ್ಥವನ್ನು ಸಹ ನಾನು ಸಿದ್ಧತೆ ಮಾಡಿಕೊಂಡು ಇಟ್ಟಿದ್ದೇನೆ. ಪ್ರಸಾದಕ್ಕೆ ಅಂತ ಲಡ್ಡು ಇಟ್ಟಿದ್ದೇನೆ ಈ ಸಲ. ಹಾಗೆ ತಾಂಬೂಲ ನಾನು ನಿಮಗೆ ಒಂದು ಈ ಸಲ ಸರಳವಾಗಿ ತಿಳಿಸ್ಕೊಳ್ತಾ ಇರೋದ್ರಿಂದ ತುಂಬ ಒಂದು ಸರಳವಾಗಿಯೇ ನಾನು ಸಹ ಎಲ್ಲದನ್ನು ಸಿದ್ಧತೆ ಮಾಡಿಕೊಂಡಿದ್ದೇನೆ. ನಂತರದಲ್ಲಿ ನೀವು
ಊದಿನ ಕಡ್ಡಿಯನ್ನು ಬೆಳಗ್ಗೆ ವಿಶೇಷವಾದ ದೀಪಾರಾಧನೆ, ನೀವು ಅಕ್ಕಿಯ ದೀಪಾರಾಧನೆ ಮಾಡಿದರೆ ಮಾಡಬಹುದು, ಬೆಲ್ಲದ ದೀಪಾರಾಧನೆ ಮಾಡಬಹುದು. ಎಲ್ಲ ರೀತಿಯ ನೀವು ಯಾವ ರೀತಿಯ ಒಂದು ದೀಪಾರಾಧನೆ ಮಾಡಿರ್ತೀರೋ ಆ ದೀಪಾರಾಧನೆಯನ್ನು ಹಚ್ಚಿಟ್ಟು ಗಣೇಶನ ಅಷ್ಟೋತ್ತರವನ್ನು ಹೇಳ್ಕೊಳ್ಬೇಕಾಗಿರುತ್ತದೆ. ನಾನು ಗಣೇಶನ ಅಷ್ಟೋತ್ತರಕ್ಕೆ ಹೂವಿನ ಒಂದು ಹಳದಿ ಹೂವಿನ ದಳಗಳು, ಗರಕೆ ಹಾಗೆ ಕೆಂಪು ಅಕ್ಷರ ನಾನು ಮಿಕ್ಸ್ ಮಾಡಿಕೊಂಡು ಅಷ್ಟೋತ್ತರ ಮಾಡಿದ್ದೇನೆ. ಅಷ್ಟೋತ್ತರ ಮಾಡಿಕೊಂಡು ನೀವು ಈ ಕಥೆಯನ್ನು ಓದ್ಕೊಳ್ಬೇಕಾಗುತ್ತದೆ. ಕಥೆಯನ್ನು ನೀವು ಓದುವಾಗ ಅರ್ಥ ಮಾಡಿಕೊಂಡು ನೀವು ಓದಬೇಕಾಗುವುದು ತುಂಬ ಸೂಕ್ತವಾಗಿರುವಂಥದ್ದು. ಹಾಗೆ ನೀವು ಸ್ತೋತ್ರಗಳನ್ನು ಸಹ ನೀವು ಓದ್ಕೋಬೇಕಾಗಿರುತ್ತದೆ. ಸ್ತೋತ್ರಗಳನ್ನು ಸಹ ಓದ್ಕೊಂಡು ನಂತರದಲ್ಲಿ ಕೊನೆಗೆ ನೀವು ಕಾಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಿಕೊಂಡು ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕಾಗುತ್ತೆ, ಪ್ರಸಾದಕ್ಕೆ ನೈವೇದ್ಯಕ್ಕೆ ಸಹ ಹಾಗೆ ದೀಪಾರಾಧನೆಗೆ ಸಹ. ಇಷ್ಟು ನೀವು ಅವತ್ತಿನ ದಿವಸ ಪೂಜೆನ ಮಾಡಿಕೊಂಡು ಬೇಕಾಗಿರುವಂಥದ್ದು. ನೀವು ಬೆಳಿಗ್ಗೆ ಸಂಕಲ್ಪ ಮಾಡಿಕೊಂಡು ಕಾಯನ್ನು ಇಟ್ಟಿರ್ತೀರಿ, ಅದೇ ಕಾಯನ್ನು ಸಹ ನೀವು ಹುರಿದು ಪೂಜೆ ಮಾಡ್ಕೋಬಹುದು. ಇಲ್ಲವಾದಲ್ಲಿ ಆ ಕಾಯನ್ನು ನೀವು ದೇವಸ್ಥಾನದಲ್ಲಿ ಸಹ ಹುರಿದುಕೊಂಡು ಪೂಜೆಯನ್ನು ಮಾಡಬಹುದು. ಹಾಗೆ ನೀವು ಬೆಳಗ್ಗೆಯಿಂದ ಉಪವಾಸವಿಟ್ಟಿರ್ತೀರಿ, ಉಪವಾಸವಿರಲು ಆಗುವುದಿಲ್ಲ ಅಂದರೆ ನೀವು ಹಾಲು ಹಣ್ಣು ತೆಗೆದುಕೊಂಡು ಉಪವಾಸವನ್ನು ಮಾಡಬಹುದು. ಹಾಗೆ ಮತ್ತೊಂದು ವಿಷಯ, ಚಂದ್ರೋದಯದ ಸಮಯ ನಮಗೆ ಇರುವಂಥದ್ದು ರಾತ್ರಿ 8:51 ಆಗಿದ ನಂತರ ನೀವು ಎಲ್ಲ ಪೂಜೆ ಸಹ ಮಾಡ್ಕೊಳ್ಳೋ ನಂತರ 9 ಗಂಟೆ ಆಗ್ತದೆ. ನಂತರದಲ್ಲಿ ನೀವು ಈ ಅರ್ಘ್ಯವನ್ನು ಬಿಡಬೇಕಾಗಿರುತ್ತದೆ. ಚಂದ್ರನಿಗೆ ಅರ್ಘ್ಯವನ್ನು ಬಿಟ್ಟು ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಅಂದರೆ ಊಟವನ್ನು ಮಾತ್ರ ಮಾಡಲು ಬರುವುದಿಲ್ಲ, ನೀವು ಅವಲಕ್ಕಿ, ಉಪ್ಪಿಟ್ಟು ಈ ಥರ ನೀವು ಸೇವನೆ ಮಾಡ್ಕೋಬಹುದು. ಹಾಗೆ ಒಂದು ಅವತ್ತಿನ ದಿವಸ ನೀವು ವಿಶೇಷವಾಗಿ ಮುಡುಪನ್ನು ಸಹ ಕಟ್ಟಿಕೊಂಡು ಇರಬಹುದು. ಅದನ್ನು ನಾನು ನಿಮಗೆ ಅಂಗಾರಕ ಸಂಕಷ್ಟ ಚತುರ್ಥಿ ನೋಡಲು ಸಹ ನಮಗೆ ಈ ವಿಡಿಯೋದಲ್ಲಿ ಹೇರಂಬ ಸಂಕಷ್ಟದ ಚತುರ್ಥಿ ಯಾವಾಗ ಸಂಪೂರ್ಣವಾದ ಪೂಜಾ ವಿಧಾನ, ಚಂದ್ರೋದಯದ ಸಮಯ, ಜೊತೆಗೇನೆ ರಾಯರ 353ನೇ ಈ ಆರಾಧನೆ ಉತ್ಸವವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಸಹ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.